ಹುಡುಗರು ಇಲ್ಲಿ ಕ್ಯಾನ್ಯಾಗ ಡೀಸೆಲ್ ತುಂಬಿಟ್ರೆ ಕರೆಂಟ್ ಹೋಗ್ಬಿಟ್ಟ ನೋಡ್ರಿ. ಹಿಂಗಾಗಿ ನಾ ಈಗ ಮನ್ಯಾಗ ಬಂದು ಕುಂತ್ಬಿಟ್ಟಿನಿ. ಸೊ ಟೋಟಲ್ 1 ಎಕರೆ ಕಬ್ಬು ಹಚ್ಚಿವ್ರಿ ನಾವು ಇದನ್ನ. ಈಗ ಜಸ್ಟ್ ಪಂಪಿಗೆ ಬಂದಿನಿ ರೀ, ಜಳಕ ಇಳಿಕ ಮಾಡಿ. ನೋಡ್ತಿರ್ಬೋದು ಡೀಸೆಲ್ ಪೆಟ್ರೋಲ್ ಸಪ್ಲೈ ಇರ್ಲಾರ್ದಕ್ಕೆ ನಮ್ಮ ಹುಡುಗರು ಇಲ್ಲಿ ಕ್ಯಾನ್ಯಾಗ ಡೀಸೆಲ್ ತುಂಬಿಟ್ರೆ. ಯಾಕಂದ್ರೆ ಸಪ್ಲೈನೇ ಇಲ್ರಿ, ಡೀಸೆಲ್ ಶಾರ್ಟೇಜ್ ಐತಿ. ಇವೆಲ್ಲ ನಮಗೆ ಪರಿಚಯ ಇದ್ದಿದ್ದು ಮಂದಿಗೆ ಅಷ್ಟೇ ನಾವು ಸಪ್ಲೈ ಮಾಡತ್ತೀವಿ, ಎಲ್ಲ ತುಂಬಿಟ್ಟಿವಿ. ಸೊ ಪೂಜಾನ ಮುಗಿಸಿನಿ. ಈಗ ಬರೀ ಡ್ಯೂಟಿ ಚೇಂಜ್ ಮಾಡಿ ರೊಕ್ಕ ಕಲೆಕ್ಷನ್ ಮಾಡಿಕೊಂಡು ಮನೆಗೆ ಹೋಗಿ ಅಲ್ಲಿ ಕಬ್ಬಿಗೆ ನೀರು ಬಿಡೈತಿ ಬಿಡ್ಬೋದು. ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಇದ್ದಾಗ ಗಾಡಿಗಳು ಬರಲ್ರಿ ನೋಡ್ರಿ, ಹಿಂಗೆ ಖಾಲಿ ಕುಂದ್ರದು ಆಕೈತಿ. ಹುಡುಗ ನೋಡ್ರಿ ಅಷ್ಟೋತನ ಖಾಲಿ ಕೂತಾನೆ 2 ತಾಸು ಆತ. ನಾವು ಇರ್ಲಾರ್ದಾಗ ಬಾಳೆ ಹಚ್ಚಿ ಪೆಟ್ರೋಲ್ ಡೀಸೆಲ್ ಒಯ್ತಾರೆ. ಯಾವಾಗ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇರ್ತೈತಿ ಅವಾಗ ಒಬ್ಬರು ಬರೋಂಗಿಲ್ಲ, ಯಾವಾಗ ಇರೋಂಗಿಲ್ಲ ಅವಾಗ ಮುದ್ದಾಮ 10 ಗಾಡಿ 20 ಗಾಡಿ ಒಮ್ಮೆ ಬರ್ತಾವ್ರಿ. ಏನು ಮಾಡೋದು ಅದು ಲೆಕ್ಕ ಕರೀದಿಲ್ಲ. ನೋಡು ಈಗ 9 ಗಂಟೆ ಟೈಮ್ ಆಗ್ಯದ, ಡ್ಯೂಟಿ ಚೇಂಜ್ ಮಾಡೋಕೆ ನಾವು ಹುಡುಗರು ಬಂದಿಲ್ಲ. ಇದ್ರೆ ಶಿಫ್ಟ್ ಚೇಂಜ್ ಮಾಡೋರು ಮ್ಯಾನೇಜರ್ ಮತ್ತು ಇನ್ನೊಬ್ಬ ಹುಡುಗ. ನಾವು ಬಂದಮೇಲೆ ಶಿಫ್ಟ್ ಚೇಂಜ್ ಮಾಡಿ ಲೆಕ್ಕ ಅದು ಮುಗಿಸ್ಕೊಂಡು ರೊಕ್ಕ ತೊಗೊಂಡು ಮನೆಗೆ ಹೋಗ್ಬಂತ. ಈಗ ಲೆಕ್ಕ ಅದೆಲ್ಲ ಮುಗಿಸ್ಕೊಂಡು ನಾ ಮನೆಗೆ ಬಂದಿನಿ ರೀ ನಾಷ್ಟ ಮಾಡೋಕ್ಕೆ. ನಾಷ್ಟ ನಮ್ದು ಮನ್ಯಾಗಿನವ್ರು ಊರಿಗೆ ಹೋಗ್ಯಾರ. ಸೊ ನಾಷ್ಟ ಏನಾದ್ರು ಸ್ವಂತ ಮಾಡೀನಿ. ಅವಲಕ್ಕಿ ಮಾಡ್ಕೊಂಡ್ರಿ ನಾನು. ಅವಲಕ್ಕಿ ನನಗೆ ಅಂದ್ರೆ ಸ್ವಲ್ಪ ಇಷ್ಟ. ಸೊ ನೋಡ್ತಿರ್ಬೋದು ಅವಲಕ್ಕಿ ಮಾಡೀನಿ. ಅವಲಕ್ಕಿ ತಿನ್ನೋ ಅಂತ ತಿಂದ ಅಲ್ಲಿ JCB ವರ್ಕ್ ನಡೆದೈತಿ. ಆಮೇಲೆ ಹಿಂದೆ ಕಬ್ಬಿ ನೀರು ಹಾಸ್ಬೇಕು. ಸೊ ತಿಂದ ಮೇಲೆ ನಿಮಗೆ ತೋರಿಸ್ತೀನಂತ. ಮೊದಲು ನಾಷ್ಟ ಮಾಡುವಂತ. ನೀವು ಮಾಡಿದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಸೊ ನಾನು ನಾಷ್ಟ ಮಾಡ್ತೀನಿ. ಕಬ್ಬಿಗೆ ನೀರು ಬಿಡಕ್ಕೆ ಬಂದಿನ್ರಿ ನಾನು ಹೊಲದಾಗ. ನಾಷ್ಟ ಇಷ್ಟ ಎಲ್ಲ ಆಗ್ಯದಂದ. ಸೊ ಕಬ್ಬಿಗೆ ನೀರು ಬಿಟ್ಟು ಮತ್ತು ಸ್ವಲ್ಪ ಬಾಳೆ ಗಿಡ ಅದೆಲ್ಲ ಹಚ್ಚಿ ನಮ್ಮ ತೋಟದಾಗ. ಸೊ ಅಲ್ಲಿ ನೀರು ಬಿಡಕ್ಕೆ ನಾನು ಇನ್ನು ನೋಡ್ತಿರ್ಬೋದು ತೆಂಗಿನ ಗಿಡ ಸಿಕ್ಕಾಪಟ್ಟೆ ಅದ ರೀ. ಅಲ್ಲಿ ಸುತ್ತಲೂ ನೋಡಿದ್ರು ನಿಮ್ಮ ತೆಂಗಿನ ಗಿಡನ ಕಾಣ್ತಾವೆ. 200 ತೆಂಗಿನ ಗಿಡ ಅದಾವೆ. ಸೊ ಇವಕ್ಕೆಲ್ಲ ನೀರು ಬಿಡೋದು ವ್ಯವಸ್ಥೆ ಏನು ಮಾಡಿಲ್ಲ. ಮಳೆ ಬಂದಾಗನ ಇದಿರ್ತೈತಿ. ಈಗ ನಿಮ್ಮ ನೀರು ಬಿಡೋದು ತೋರಿಸ್ತೀನಂತ ನೋಡ್ರಿ. ಇದು ನೀರು ನಮ್ದು ಬಾವಿ ಐತಿ, ಅಲ್ಲಿಂತ್ರ ಇದನ್ನು ಪೈಪ್ಲೈನ್ ಕನೆಕ್ಷನ್ ಮಾಡಿ ನಾವು ಮಾಡಿ ಇಷ್ಟು 1 ಎಕರೆ ಕಬ್ಬು ಐತಿರೋದು. ಈಗ ನೋಡ್ರಿ ನೀರು ಹೊಂಟೈತಿ. ಹಿಂಗೆ ಸಾಲು ಮಾಡಿರ್ತಾರೆ. ಇದು ನೀವು ನೋಡ್ತಿರ್ಬೋದು ಹಿಂಗೆ ಸಾಲು ಐತಿದೆ. ಇಲ್ಲಿದ್ರಾಗ ನಾವು ನೀರು ಹಾಸ್ಕೋತ ಹೋಗ್ಬೇಕು. ಈ ಟೋಟಲ್ ಆ ಸೈಡ್ ಮುಗ್ದದ್ರಿ. ಇದು ಎರಡನೇ ಸಾಲು. ಸೊ ನೀರು ಬಿಡುವಂತ. ಹೆಂಗೆ ಕಬ್ಬು ದೊಡ್ಡದಾಗಿ ನೋಡ್ರಿ, ಹೆಂಗೆ ಎಲ್ಲ ಕಡೆನೂ ಆಗ್ಬೇಕು. ಈ ಥರ ದಪ್ಪಗೆ ಬುಡ ಸ್ಟೆಮ್ ಅಂತಾರೆ ಇದಕ್ಕೆ. ಈ ಥರ ದಪ್ಪ ಬರ್ಬೇಕು, ಇನ್ನೂ ದಪ್ಪ ಬರ್ಬೇಕು ರೀ. ಅಂದ್ರೆ ತೂಕ ಜಾಸ್ತಿ ಬರ್ತೈತಿ, ಕಬ್ಬಿನ ರಸ ಜಾಸ್ತಿ ಇರ್ತೈತಿ. ಸೊ ಟೋಟಲ್ 1 ಎಕರೆ ಕಬ್ಬು ಹಚ್ಚಿವ್ರಿ ನಾವು ಇದನ್ನು. ಈ 1 ಎಕರೆ ಕಬ್ಬು ಒಳಗೆ ನಮ್ಮದು ಟಾರ್ಗೆಟ್ ಅಜ್ಮಾಸ್ ಒಂದು 50 ಟನ್ನರ 60 ಟನ್ನರ ಮಾಡ್ಬೇಕಂತ ಐತಿ. ಸೊ ನೋಡ್ಬೇಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಮಾಮೂಲಿ 1 ಎಕರೆದಾಗ 35 40 ಟನ್ ಆಗುತ್ತೆ ರೀ. ನಾವು ಗುರಿ ಇಟ್ಟಿದ್ದು 50-100 ಟನ್ ಇಟ್ಟೀವಿ. ಸೊ ಆ ಥರ ಬೆಳೆಸ್ಬೇಕು, ನೀರು ಬಿಡ್ಬೇಕು, ಗಟ್ಟಿಮುಟ್ಟಾಗಿ ಬೆಳೆಸ್ಬೇಕು ರೀ. ನೋಡುವಂತ ಏನಾಗುತ್ತೆ ಗೊತ್ತಿಲ್ಲ. ಸೊ ನೀವೇ ಹೇಳ್ತಿರಲ್ಲ. ಇದ್ರದ್ದು ರಿಸಲ್ಟ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಡಿಸೆಂಬರ್ 80 ಗೊತ್ತಾಗುತ್ತೆ, ದೀಪಾವಳಿ ಆದ್ಮೇಲೆ ರೀ. ಯಾಕಂದ್ರೆ ಅವಾಗ ಇದ್ರದ್ದು ಇದನ್ನು ತೆಗಿಯೋಕ್ಕೆ ಚಾಲೂ ಮಾಡ್ತೀವಿ. ಸೊ ನೀವು ಅಲ್ಲಿ ಮಟ್ಟ ನಾನು ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನಿಮ್ಗೆ ವಿಡಿಯೋದಾಗ ತಿಳಿಸ್ತೀನಂತ. ಸೊ ಈ ಥರ ಕಂಟಿನ್ಯೂ ಡೈಲಿ ವಿಡಿಯೋ ಬರ್ತಿರ್ತಾವೆ, ಮಿಸ್ ಮಾಡೋಂಗಿಲ್ಲ. ಸೊ ನನ್ನ ವಿಡಿಯೋ ಹೆಂಗೆ ಸೊ ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡೋದು ಮರಿಬೇಡ್ರಿ. ಸೊ ನೀರು ಬಿಟ್ಟು ನಿಮಗೆ ಸಿಗ್ತೀನಿ. ಕರೆಂಟ್ ಹೋಗ್ಬಿಟ್ಟ ನೋಡ್ರಿ. ಹಿಂಗಾಗಿ ನಾ ಈಗ ಮನ್ಯಾಗ ಬಂದು ಕುಂತ್ಬಿಟ್ಟಿನಿ. ಏನು ಮಾಡೋದು, ಕರೆಂಟ್ ಹೋಗ್ಯಾವು. ಸೊ ಕರೆಂಟ್ ಬಂದಮೇಲೆ ಮತ್ತೆ ಮೋಟ್ರ್ ಚಾಲು ಮಾಡಿ ಮತ್ತೆ ನೀರು ಬಿಡೋಕೆ ಕಂಟಿನ್ಯೂ ಮಾಡುವ. ನಾನು ಮುಂದೆ ಬಂದ್ಬಿಟ್ಟಿನಿ ರೀ ನಾನು ನೀರು ಹೊಡ್ಯಾಕೆ. ಯಾಕಂದ್ರೆ ಬಿಸಿಲು ಅನಾಹುತ ಬಿಸಿಲು ಐತಿ ನೋಡ್ರಿ. ಒಂದು ಮೋಡ ಸುದ ಕಾಣವಲ್ತು, ಮಾಡ ಕ್ಲೌಡ್ಸ್ ಏನೂ ಕಾಣವಲ್ದು. ಸೊ ಹಂಗೆ ಆ ನಮೂನಿ ಬಿಸಿಲು ಐತಿ. ಕರೆಂಟ್ ಬಂದು ಮತ್ತೆ ಮೋಟ್ರ್ ಚಾಲು ಮಾಡಿ ನೀರು ಬಿಡಾಕತ್ಬಿಟ್ಟು ನೋಡ್ರಿ. ಈಗಿದು ಒಂದನೇ ಸಾಲು, ಎರಡನೇದು ಇದು ಪೂರಾ ಮುಗಿಸಿದ್ರೆ ಕಂಪ್ಲೀಟ್ ಆತ. ಈಗ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಅದು. ಸೊ ಇದು 1-2 ದಿನ ಬೇಕು. ಈಗಂತರೂ ಇಷ್ಟು ಮಾಡಿ ನೀವು ಊಟ ಟೈಮ್ ಆಗೋ ಮಟ್ಟ. ಸೊ 2 ಗಂಟೆ ಮಟ್ಟ ನೋಡೋಣ ಎಷ್ಟಾಗುತ್ತೆ ಊಟ ಟೈಮ್ ಆಗೋ ಮಟ್ಟ. ಆಮೇಲೆ ಮತ್ತೆ ಮುಂದಿನ ಬಿಡುವಂತ. ಸೊ ಮುಂದಿನ ವಿಡಿಯೋ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.